ಹೆಲೋ ಎವ್ರಿವನ್, ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್. ಅಕ್ಕಂದು ಇವತ್ತು ನೈಟ್ ರಿಸೆಪ್ಷನ್ ಇದೆ. ಚೌಟ್ರಿ ಹತ್ರ ಬಂದಿದ್ದೀವಿ. ಕಾಣಿಸ್ತಿದ್ಯಾ? ಹಾಂ, ಕಾಣಿಸ್ತಿದೆ. ಆ್ಯಕ್ಚುಲಿ ನಾವು ಅವ್ರ ಮನೆಯಿಂದನೇ ಡೈರೆಕ್ಟ್ ಬರಲಿಲ್ಲ, ನಮ್ಮ ದೊಡ್ಡಮ್ಮನ ಮನೆಯಿಂದ ನಮ್ಮ KR ನಗರ್ಗೆ ಹೋಗಿ ಅಲ್ಲೆಲ್ಲ ಲಗೇಜ್ ತರಬೇಕಿತ್ತು. ಹಾಗಾಗಿ ನಾನು ನನ್ನ ತಂಗಿ ಬಂದ್ವಿ. ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದೀವಿ, ಬಿಕಾಸ್ ಹೇರ್ ಕರ್ಲ್ಸ್ ಎಲ್ಲ ಮಾಡಿಸ್ಕೊಬೇಕಲ್ವ. ಸೊ ಅದಕ್ಕಾಗಿ ಹೇರ್ ಸ್ಟೈಲಿಸ್ಟ್ ನೋಡ್ಬೋದು, ನನ್ನ ತಂಗಿ ಜೊತೆ ಮಾತಾಡ್ತಿದ್ದಾರೆ. ಅವರು ಇಲ್ಲಿ ವೆಯ್ಟ್ ಮಾಡ್ತಿದ್ರು, ಅವರೇ ನಮಗಿಂತ ಮುಂಚೆನೇ ಬಂದುಬಿಟ್ಟಿದ್ದಾರೆ. ಹೋಗಿ ಹೇರ್ ಕರ್ಲ್ಸ್ ಎಲ್ಲ ಮಾಡಿಸ್ಕೊಂಡು ಅದು ಸೆಟ್ ಆಗೋಕ್ಕೆಲ್ಲ ಟೈಮ್ ಬೇಕು. ಈವ್ನಿಂಗ್ 6ಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತಲ್ವ, ಹಾಗಾಗಿ ಈಗ ಒಳಗಡೆ ಹೋಗಬೇಕು. ಆ್ಯಂಡ್ ಇಲ್ಲಿಂದನೇ ನಾನು ವ್ಲಾಗ್ ಎಲ್ಲರೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಮಂಜುಳಾ ನಾಗರಾಜ್ ಆಲ್ರೆಡಿ ಎಲ್ಲ ಸೆಟ್ ಮಾಡಿದ್ದಾರೆ. ಫೋನ್ ಮಾಡು ಕುಮಾರಿ ಹರ್ಷಿತಕ್ಕ. ಸೋ ಕ್ಯೂಟ್ ಅಲ್ಲ? ಹೌದು, ರೆಡಿ ಆಗ್ಬೇಕಷ್ಟೇ ಈಗ ಮೇನ್ ಇರೋದು. ಕಪ್ಪಡಪ್ಪ ಒಳ್ಳೇದು ಮಾಡು, ಎಲ್ಲರಿಗೂ ಒಳ್ಳೇದು ಮಾಡು. ಬಲಗಾಲಿಟ್ಟು ಬಾರಮ್ಮ. ವಾಶ್ರೂಮ್ಸ್ ಎಲ್ಲ ಓಕೆ. ಸೊ ಪ್ಲೀಸ್ ನೋಡ, sceneries like this. ಸೊ ಇಬ್ಬರು ಕೂಡ ಯಾವ ಥರ ಹೇರ್ ಸ್ಟೈಲ್ ನಮಗಿಷ್ಟ ಅದನ್ನು ಅವ್ರ ಹತ್ರ ಹೇಳಿ ಮಾಡಿಸ್ಕೊಂಡ್ವಿ. ಮೇಕಪ್ನ ನಾವೇ ಮಾಡಿಕೊಂಡು ಬೇಗನೆ ಕೆಳಗಡೆ ಹೊರಟ್ಬಿಟ್ವಿ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಗೈಸ್. ಕರ್ಲ್ಸ್ ನಾನು ಮೇಲ್ಗಡೆ ಸ್ಟ್ರೈಟ್ನಿಂಗ್ ಬೇಕು, ಕೆಳಗಡೆ ಕರ್ಲ್ಸ್ ಬೇಕು ಅಂತ ಹೇಳಿದ್ದೆ. ಸರಿ ಬಾ. ನಾನು ನೈಟ್ ರಿಸೆಪ್ಷನ್ಗೆ ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೆ. ಫಸ್ಟ್ ಟೈಮ್ ನಾನು ಸ್ಟಿಚ್ ಮಾಡಿಸ್ಕೊಂಡು ಬಂದಾಗ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನೈಟ್ ರಿಸೆಪ್ಷನಲ್ಲಿ ಅಷ್ಟು ಲುಕ್ ಕೊಡಲಿಲ್ಲ. ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಆದಷ್ಟು ಲೈಟ್ ಕಲರ್ನ ಚೂಸ್ ಮಾಡಿಬಿಡಿ, ಡಾರ್ಕ್ ಶೇಡ್ನ ನೈಟ್ ರಿಸೆಪ್ಷನ್ಗೆ ಚೂಸ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸಿಂಪಲ್ ಆಗಿ ಕಾಣ್ತಿದ್ಯಾ ಅಂತ ಒಬ್ರು ಅಂತಾರೆ, ಒಬ್ರು ಸಿಂಪಲ್ ಆಗಿ ಕ್ಯೂಟಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ. ನಮ್ಮ ವಿನ್ಯಾಸ್ ಇನ್ನೊಂದು ಚೈನ್ ಹಾಕೋಕ್ಕ ಅಂತ ಹೇಳ್ತಿದ್ದಾನೆ. ಇನ್ನು ಎಷ್ಟು ಸ್ಮೈಲ್ ಮಾಡಿದ್ರೆ ಎಷ್ಟು ಕ್ಯೂಟಾಗಿ ಕಾಣ್ತಿದೆ. ಸ್ಮೈಲ್ ಮಾಡು. ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ, ವಾಯ್ಸ್ ನೋಡಿ ಹೆಂಗ್ ಬರ್ತಿದೆ ನಮ್ಗೆ. ನೀನು ಅವಳ ಪಕ್ಕ ಹೋಗು ಅಂತ. ನಾವೆಲ್ಲ ಯಾವ ಥರದವ್ರು ಗೊತ್ತಾ, ಎಷ್ಟು ರೆಡಿ ಆದರೂ ತಿನ್ನೋದು ಕಂಡ್ರೆ ಫಸ್ಟ್ ಬರೋರು. ಯಾವ ಡಯಟ್ ಇಲ್ಲ ಏನಿಲ್ಲ, ಚೆನ್ನಾಗಿ ತಿನ್ನೋದು, ಎಂಜಾಯ್ ಮಾಡೋದು. ಇನ್ನೊಂದು ಬೇಕು ಅನ್ಸ್ತಾ. ಹಿಂದೆ ತಿರುಗು. ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಸಖತ್ತಾಗಿ ಕಾಣ್ತಾ ಇದೆಯಾ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇವರು ನನ್ನ ಫಸ್ಟ್ ಮಾಮ, ನಮ್ಮ ಅತ್ತೆ, ನಮ್ಮ ಬಂಗಾರಿಗೆ ಪುಟ್ಟ ತಮ್ಮ ಇವನೇನೆ. ನನ್ನ ಸೆಕೆಂಡ್ ಮಾಮ ಮತ್ತು ನಮ್ಮ ಅತ್ತೆ. ನಾನು ಅಕ್ಕ ಅಂತಲೇ ಕರೆಯೋದು. ಅಕ್ಕ ನೋಡಿ. ನೈಸ್. ಇಬ್ಬರು ಅತ್ತೆ ಜೊತೆ ಅಮ್ಮ ಮತ್ತು ಆಂಟಿ ಫೋಟೋಸ್ ತೆಗೆಸ್ಕೊಳ್ತಾ ಇರೋದು ಇಲ್ಲಿ. ನಮ್ಮ ಅಜ್ಜಿ ತಾತಂಗೆ ಆ್ಯಕ್ಚುಲಿ 4 ಮೆಂಬರ್ಸ್. ನಮ್ಮ ಅಮ್ಮನೇ ಫಸ್ಟ್ ಮಗಳು, ನಮ್ಮ ಫಸ್ಟ್ ಮಾಮ, ಸೆಕೆಂಡ್ ಮಾಮ ಮತ್ತು ನಮ್ಮ ಆಂಟಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇವರು ಗ್ರೂಪ್ ಒಂದು ಫೋಟೋ ತೆಗೆದ್ಬಿಡಿ ನಮ್ಮದು. ಸರ್ ಬನ್ನಿ. ನಮ್ಮ ಅಜ್ಜಿ ನೋಡ್ತಾ ಇರ್ಬೋದು. ನಮ್ಮ ತಾತ ತೀರೋದ್ಮೇಲೆ ಸ್ವಲ್ಪ ಮಂಕಾಗ್ಬಿಟ್ಟಿದ್ದಾರೆ. ಈ ಥರ ಏನಾದ್ರು ಫಂಕ್ಷನ್ ಇದೆ ಅಂದಾಗ ಅಮ್ಮ ಮತ್ತು ಆಂಟಿ ಜೊತೆಗೆ ಹೋಗ್ಬಿಟ್ಟು ಈ ಥರ ಫೋಟೋಸ್ ತೆಗೆಸ್ಕೊತಾರೆ. ಇಲ್ಲಾಂದರೆ ಅವ್ರಿಗೂ ಒಂಟಿ ಅನಿಸ್ತಾ ಇರುತ್ತೆ. ಮತ್ತು ನಾವು ಅಪ್ಪ ಅಮ್ಮನ ಜೊತೆ ಫೋಟೋಸ್ ತೊಗೊಂಡ್ವಿ. ಅದೆಲ್ಲ ಆದಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಗ್ರೂಪ್ ಫೋಟೋಸ್ ತೊಗೊಂಡ್ವಿ. ಒಂಥರ ಖುಷಿ ಆಗುತ್ತೆ ಎಲ್ಲರ ಜೊತೆ ಹಿಂಗಿರೋವಂಥದ್ದು.
ನೀವು ನೋಡ್ತಾ ಇರ್ಬೋದು ಫೋಟೋಸ್ನ. ಇದು ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ಗಾಯ್ಸ್. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಮದುವೆ ಎಲ್ಲ ಮುಗಿಯೋವರೆಗೂ ಯಾವ ಡಯಟು ಏನೂ ಫಾಲೋ ಮಾಡಬಾರ್ದು, ಚೆನ್ನಾಗಿ ತಿನ್ನಬೇಕು ಅಂತ ಚಂದ ತಿಂತಿದ್ದೆ ಮದುವೆ ಊಟನ. ಎಲ್ಲಕ್ಕ ಬಳೆ ತಂದ್ರೆ ಬರೀ ಬ್ಲ್ಯಾಕ್ ಅಷ್ಟೇ, ಬ್ಲ್ಯಾಕ್ ಬಳೆ ಅಷ್ಟೇ ಕೊಡ್ತಾ ಇರೋದು. ಯಪ್ಪ ವಿನ್ಯಾಸ್ ನೋಡು ಎಷ್ಟು ಶೈ ಆಗ್ತಾನೆ ಅಕ್ಕ. ವಿಡಿಯೋ ನೋಡು ಫುಲ್ಲು. ನೋಡಿದ್ರಲ್ಲ, ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಮೆಲ್ರಿಗೂ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.